ಹಬ್ಬ ಮಾಡ್ತಾ ಇದ್ದೀನಿ. ನಾನು ತುಳಸಿಕೆರೆಗೆ 25ನೇ ತಾರೀಕಿಗೆ ನಂದು ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು. ತುಳಸಿಕೆರೆ ಈ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಹಾಡಿಗಳಿಗೂ ನಮ್ಮ ಅಧಿಕಾರಿಗಳೊಂದಿಗೆ ಬಂದು ತಮ್ಮ ಸಮಸ್ಯೆಗಳೇನಿದೆ ಅದನ್ನೆಲ್ಲ ಒಂದು ಬಗೆಹರಿಸೋದಕ್ಕೆ ಒಂದು ಕ್ರಮ ತಗೊಳ್ಬೇಕು. ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡು ಬಂದುಬಿಟ್ರೆ ಆವಾಗ ಗೊತ್ತಾಗುತ್ತೆ ಯಾರ್ಯಾರ್ದು ಜವಾಬ್ದಾರಿ ಏನೇನಿದೆ, ಅದನ್ನು ಯಾವ ರೀತಿ ನಾವು ಆಸ್ ಎ ಈಗೇನು ನಾವು ಆಂದೋಲನ ಹೇಳಿದ್ರಲ್ಲ ಆ ಟೈಪಲ್ಲಿ ಮಾಡೋದಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ನಿರ್ಧಾರನೂ ಇತ್ತು. ಅದಕ್ಕೆ ಬರಬೇಕು ಅಂತೇಳಿ ಇತ್ತು. ನಮ್ಮ ಒಂದು ಏನಂದರೆ ಶೆಡ್ಯೂಲ್ಸ್ಗಳು ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳಿದ್ದು ಅಂತ ಹೇಳಿದ್ರೆ ಸಡನ್ನಾಗಿ ಯಾವ್ದಾದ್ರು ಒಂದು ಮೀಟಿಂಗ್ ಬಂದುಬಿಡುತ್ತೆ. ಆ ದಿನ ನಾನು ಪೋಸ್ಟ್ಪೋನ್ ಮಾಡಿದರೆ ಮತ್ತೆ ಮುಂದಿನ ದಿನದ ಆ ರೀತಿ ಆಗ್ತಾಯಿದೆ. ಸೊ ಹಾಗಾಗಿ ಬೇಸಿಕ್ ಮಿನಿಸ್ಟರ್ ಸರ್ ಬಂದರು ಅಂಥೇಳಿ ಬರೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ನಮ್ಮ ಪ್ರಕಾಶ್ ಅವರು ಕರೆದಾಗ ನಾನು ಇಲ್ಲ ಬರ್ತೀನಿ, ನಮ್ಮ ಇವರು ಒಂದು ಆಫೀಸಿಂದ ಇಲ್ಲ ಮೇಡಮಿಗೆ ಬರೋಕ್ಕಾಗೋದಿಲ್ಲ, ಯಾಕಂದರೆ ನನಗೆ ರೆವಿನ್ಯೂ ಮಿನಿಸ್ಟರ್ ಕಂದಾಯ ಸಚಿವರದ್ದು ಮೀಟಿಂಗ್ ಇದೆ ನಾಳೆ, ಹಾಗಾಗಿ ಮೇಡಮ್ ಬ್ಯುಸಿ ಇರ್ತಾರೆ ಅಂತ ಹೇಳಿಬಿಟ್ಟು ಆಫೀಸಿಂದ ಹೇಳ್ಬಿಟ್ಟಿದ್ರು ಅವರಿಗೆ. ನಾನು ಇಲ್ಲ ನಾನು ನಿಮ್ಮನ್ನೆಲ್ಲ ನೋಡಲೇಬೇಕು, ನಿಮ್ಮ ಒಂದು ಇದನ್ನು ಅಂದರೆ ಹೇಗೆ ನಿಮ್ಮ ಲೈಫ್ ಇದೆ ಅಂದರೆ ನಿಮ್ಮ ಜೀವನ ಯಾವ ರೀತಿ ಇದೆ ಇಲ್ಲಿ ಅಂತ ಹೇಳಿಬಿಟ್ಟು ನೋಡಬೇಕು ಅನ್ನೋ ಒಂದು ಇದಕ್ಕೇ ನಾನು ನನ್ನ ಬೆಳಗಿನ ಆಫೀಸಿಗೆ ಹೋಗಿ ಸ್ವಲ್ಪ ನನ್ನ ಕೆಲಸ ಎಲ್ಲ ಮುಗಿಸಿ ನಿಮ್ಮನ್ನೆಲ್ಲ ನೋಡಬೇಕು, ನಿಮ್ಮ ಸಮಸ್ಯೆಗಳೇನಿದೆ ಹಾಗೂ ನಿಮ್ಮ ಸುಗ್ಗಿ ಹಬ್ಬ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಮ್ಮ ಅಜ್ಜಿ ಮನೆಗಳಲ್ಲಿ ಸುಗ್ಗಿ ಹಬ್ಬಗಳನ್ನು ನೋಡಿದ್ದೆ. ಅದಾದಮೇಲೆ ನಮಗೆ ಈಗ ಆಲ್ರೆಡಿ ಒಂದು 30 ವರ್ಷದಿಂದ ಗ್ಯಾಪೇ ಆಗೋಗಿತ್ತು ಹೇಗೆ ಸುಗ್ಗಿ ಹಬ್ಬ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದನ್ನು ನೋಡೋ ಇಂಟ್ರೆಸ್ಟಲ್ಲಿ ಒಂದು ಆಸಕ್ತಿಯಿಂದನೇ ನಾನು ನಿಮ್ಮ ಜೊತೆ ಎಲ್ಲ ಬಂದಿದ್ದು.